ನಮಸ್ತೆ. ನನ್ನ ಎಲ್ಲ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಿಗೆ ಹೇಗಿದ್ದೀರಾ ಎಲ್ರು? ತಮ್ಮೆಲ್ಲರಿಗೂ ಕೂಡ ನಮ್ಮ ಅಮ್ಮನವರ ಅನುಗ್ರಹ ಆಶೀರ್ವಾದ ಇರಲಿ ಅಂತ ಹೇಳ್ತಾ, ಅನ್ನಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖಿ ಗುರುಗಳಿಗೂ ಹೃದಯಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀನಿ. ನನ್ನ ಪ್ರಿಯ ಶಿಷ್ಯರುಗಳೇ, ಆತ್ಮೀಯ ಬಂಧುಗಳೇ, ನೀವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿ ಅವಿನಾಭಾವ ಸಂಬಂಧವನ್ನ ಹೊಂದಿರ್ತೀವಿ. ಅದು ಈ ಜನ್ಮದೇ ಆಗಿರ್ಬೇಕು ಅಂತ ಏನಲ್ಲ. ನಮ್ಮ ಗತ ಜನ್ಮಗಳ ಯಾವುದೋ ಒಂದು ಅವಿನಾಭಾವ ಸಂಬಂಧವೂ ಕೂಡ, ನಾನು ನಿಮ್ಮ ಸಹೋದರಿ ಆಗಿರಬಹುದು, ಅಥವಾ ತಾಯಿ ಆಗಿರಬಹುದು, ಅಥವಾ ಅಕ್ಕ ತಂಗಿ ಆಗಿರಬಹುದು, ಅಥವಾ ನಿಮ್ಮ ಆತ್ಮೀಯ ಬಂಧು ಆಗಿರಬಹುದು, ಈ ರೀತಿ ಹಲವಾರು ರೀತಿಯ ಸಂಬಂಧಗಳಲ್ಲಿ ಈ ಕಳೆದ ಜನ್ಮಗಳು ಕೂಡ ಏರ್ಪಾಟಾಗಿರೋದ್ರಿಂದಾನೆ, ಅಥವಾ ಗುರು ಶಿಷ್ಯರುಗಳ ಸಂಬಂಧಗಳಿದ್ದು, ಆ ಎಲ್ಲ ಸಂಬಂಧಗಳ ಅದ್ಭುತವಾದಂತಹ ಶಕ್ತಿ, ಆ ಸೆಳೆತ ನಮ್ಮ ಎಲ್ಲರನ್ನ ಕೂಡ ಈ ಜನ್ಮದಲ್ಲೂ ಕೂಡ ಅದ್ಭುತವಾಗಿ ಒಂದು ವಿದ್ಯೆಯ ಮೂಲಕ ಬಂಧಿಸಿರುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ. ತುಂಬಾ ಜನ ಕೇಳ್ತಾರೆ. ಅದರಲ್ಲಿ ನಾನು ಮೊನ್ನೆ ನಾನು ಆ ಒಂದು ವಿಚಾರಕ್ಕೆ ಅವರಿಗೆ ಉತ್ತರವನ್ನ ನೀಡಬೇಕು ಅಂತ ಅನ್ಕೊಂಡಿದ್ದೀನಿ. ನನ್ನ ಎಲ್ಲ ವಿಡಿಯೋಗಳಿಗೂ ಒಂದು ಕಮೆಂಟ್ ಅನ್ನ ಮಾಡ್ತಾ ಇರ್ತೀರಾ ನೀವು. ನಿಮಗಿನ್ನ ರೇಖಿ ದೀಕ್ಷೆ ಆಗಿಲ್ಲ, ಸೊ ಅದನ್ನ ನೀವೇ ಕಮೆಂಟ್ ನಲ್ಲಿ ಹೇಳಿದ್ರೆ, ನನಗೆ ಅತಿಯಾಗಿ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಚರ್ಮ ರೋಗ ಸಮಸ್ಯೆ ಇದೆ. ಐ ಥಿಂಕ್ ಸೋರಿಯಾಸಿಸ್ ಟೈಪ್ ಅಂತ ಅನ್ಸುತ್ತೆ. ತಲೆಯ ಭಾಗದಲ್ಲಿ ಹೆಚ್ಚು ಈ ಒಂದು ಅನಾರೋಗ್ಯ ಸಮಸ್ಯೆ, ಈ ಒಂದು ಸ್ಕಿನ್ ಪ್ರಾಬ್ಲಮ್ ಜಾಸ್ತಿ ಇದೆ ಮೇಡಮ್. ಏನ್ ಮಾಡಿದ್ರು, ಎಷ್ಟು ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ನನ್ಗದು ಕಡಿಮೆ ಆಗ್ತಾ ಇಲ್ಲ. ಏನ್ ಮಾಡ್ಬೇಕು, ರೇಖೆಯಿಂದ ನನ್ನ ಪರಿಹಾರ ಇದೆಯಾ ಅಂತ ಕೇಳ್ತಾನೆ ಇರ್ತೀರ. ಖಂಡಿತ. ಎಷ್ಟೆಲ್ಲ ಟ್ರೀಟ್ಮೆಂಟ್ ನ ತಗೊಂಡಿದ್ದೀರಾ ಅಲ್ವಾ? ಎಷ್ಟೆಲ್ಲ ನಿಮ್ಮ ಜೀವನದ ಅಮೂಲ್ಯ ಕ್ಷಣಗಳನ್ನ ಕಳೆದಿದ್ದೀರಾ, ಎಷ್ಟೆಲ್ಲ ನೋವುಗಳಿಂದ ಹತಾಶೆಗಳಿಂದ ಕಳೆದಿದ್ದೀರಾ. ಸೊ ತಾವು ದಯಮಾಡಿ ಒಮ್ಮೆ ರೇಖಿ ದೀಕ್ಷೆಯನ್ನ ಪಡೆಯುವ ಪ್ರಯತ್ನವನ್ನ ಮಾಡಿ ಒಂದು ಕಾರ್ಡ್ ಕಟಿಂಗ್ಸ್ಗೆ ಒಳಗಾಗಿ, ತದನಂತರ ರೇಖಿ ದೀಕ್ಷೆ ಆದ ನಂತರ ಅವರಿಗೆ ಅಂತಲ್ಲ ಈ ಒಂದು ವಿಡಿಯೋವನ್ನ ಮಾಡ್ತಾ ಇರೋ ಉದ್ದೇಶ, ಆ ತೆರನಲ್ಲಿ ಸಮಸ್ಯೆಯನ್ನ ಸ್ಕಿನ್ ಪ್ರಾಬ್ಲಮ್ ಅನುಭವಿಸ್ತಾ ಇರುವಂತವ್ರು ಯಾರೇ ಆಗಿರಬಹುದು, ರೇಖಿ ವಿದ್ಯಾರ್ಥಿಗಳು, ದಯಮಾಡಿ ನಿಮ್ಮ ಮಣಿಪುರ ಚಕ್ರಕ್ಕೆ, ಮುಖ್ಯವಾಗಿ ನಿಮ್ಮ ಮಣಿಪುರ ಚಕ್ರಕ್ಕೆ ಅತಿ ಹೆಚ್ಚು ಹೀಲನ್ನ ಮಾಡುವಂಥದ್ದು, ಪದೇ ಪದೇ ಹಸ್ತಕ್ರಮವನ್ನ ಮಾಡುವಂಥದ್ದು, ಸಂಕೇತಗಳನ್ನ ಬಳಸುವಂಥದ್ದು. ನಿಮ್ದು ರಾಜಕ್ರಿಯ ರೇಖಿ ದೀಕ್ಷೆ ಆಗಿತ್ತು ಅಂದ್ರೆ ಆ ಒಂದು ಜಾಗದಲ್ಲಿ, ಆ ಒಂದು ಚಕ್ರದ ಸುತ್ತ ಎನರ್ಜರೈಸ್ ಮಾಡುವಂಥದ್ದು. ನಿಮ್ಗೆ ಪ್ರಥಮ ಹಂತದ ದೀಕ್ಷೆ ಆಗಿದ್ಯಾ, ದ್ವಿತೀಯ ಹಂತದ ದೀಕ್ಷೆ ಆಗಿದ್ಯಾ, ಆ ಒಂದು ಎನರ್ಜಿ, ಆ ಒಂದು ಬಣ್ಣದಲ್ಲಿ ಎನರ್ಜಿಯನ್ನ ಕನೆಕ್ಟ್ ಮಾಡುವಂಥದ್ದು ಮಾಡಿ. ನಿಮ್ಮಲ್ಲಿ ಅಗ್ನಿ ತತ್ವ ಜಾಸ್ತಿ ಆಯ್ತು ಅಂದ್ರೆ, ಮತ್ತೆ ಎಲ್ಲಿ ಸ್ಕಿನ್ ಪ್ರಾಬ್ಲಮ್ ಜಾಸ್ತಿ ಇದೆ ಆ ಒಂದು ಸ್ಥಳಕ್ಕೆ ಅತಿ ಹೆಚ್ಚು ಹಸ್ತಕ್ರಮವನ್ನ ಮಾಡಿ ಸರ್. ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಅಲ್ಲಿ ಒಂದು ಅಗ್ನಿ ತತ್ವ ಜಾಸ್ತಿ ಆಗೋದ್ರಿಂದ ಆ ಒಂದು ಚರ್ಮದ ಸಮಸ್ಯೆ ಕಡಿಮೆ ಆಗುತ್ತೆ. ಯಾವಾಗ ನಮ್ಮಲ್ಲಿ ಅಗ್ನಿ ತತ್ವದ ಕೊರತೆ ಉಂಟಾಗುತ್ತೆ, ಆಗ ಆಟೋಮೆಟಿಕಲಿ ನಮ್ಮಲ್ಲಿ ಈ ಒಂದು ತೇಜಸ್ಸು ಅಥವಾ ಚರ್ಮ ವ್ಯಾಧಿ ಸಮಸ್ಯೆಗಳು ಅತಿ ಹೆಚ್ಚಾಗಿ ಉಂಟಾಗುವಂಥದ್ದಾಗತ್ತೆ. ಹಾಗಾಗಿ ನೀವು ಖಂಡಿತವಾಗ್ಲೂ 100ಕ್ಕೆ 100 ಆ ಸಮಸ್ಯೆಯಿಂದ ಹೊರಗಡೆ ಬರಬಹುದು. ಎಷ್ಟೆಲ್ಲ ವರ್ಷಗಳಿಂದ ಸಫರ್ ಮಾಡ್ತಾ ಇದ್ದೀರಲ್ವಾ, ಒಂದು 2-3 ತಿಂಗಳ ಕಾಲ ದಯಮಾಡಿ ರೇಖೆ ಅಭ್ಯಾಸವನ್ನ ಮಾಡಿ, ಎಲ್ಲೆಲ್ಲಿ ಸಮಸ್ಯೆ ಇದೆಯೋ ಅಲ್ಲಿ ಹಸ್ತಸ್ಪರ್ಶವನ್ನ ಮಾಡಿ, ಆ ಒಂದು ಹಸ್ತಸ್ಪರ್ಶದ ಮೂಲಕ, ರೇಖಿ ಕನೆಕ್ಷನ್ ಮೂಲಕ ಆ ಸಮಸ್ಯೆನ ಕಡಿಮೆ ಮಾಡ್ಕೊಳ್ಳುವಂಥದ್ದು. ತದನಂತರ ನಿಮಗೆ ರೇಖೆಯೊಟ್ಟಿಗೆ ದಯಮಾಡಿ ರಾಜಕ್ರಿಯ ರೇಖಿ ದೀಕ್ಷೆಯನ್ನ ಕೂಡ ಪಡೆದು, ರಾಜಕ್ರಿಯ ರೇಖಿ ದೀಕ್ಷೆ ನಿಮಗೆ ಆದ ನಂತರ ದಿನನಿತ್ಯ ಆ ಒಂದು ಹೀಲಿಂಗ್ಸ್ ಅಲ್ಲಿ ಬರುವಂತಹ ಚಿಕಿತ್ಸಾ ವಿಧಾನವನ್ನು ಕೂಡ ಅನುಸರಿಸಿ ನಿಮ್ಮ ಈ ಸಮಸ್ಯೆಯಿಂದ ತುಂಬಾ ಬೇಗ ಹೊರಗಡೆ ಬರುವಂತದ್ದಾಗತ್ತೆ. ಮತ್ತೆ ಇನ್ನು ಹಲವಾರು ಸಮಸ್ಯೆಗಳಿದೆ. ಅವರಿಗೆ ದಯವಿಟ್ಟು ರೇಖೆಯನ್ನ ದಿನಾ ನೋಡೋದು, ಇಲ್ಲೆಲ್ಲೋ ಒಂದು ನೋಡೋದು, ಸೊ ನಾನು ತಗೊಂಡ್ರೆ ಒಳ್ಳೇದಾಗತ್ತ, ಈ ಆಲೋಚನೆಯಿಂದ ನಾನು ಎಲ್ಲರಿಗೂ ಹೇಳುವಂತ ಅಷ್ಟೇ, ದಯವಿಟ್ಟು ರೇಖೆನಲ್ಲಿ ಸಕ್ಸಸ್ ಆಗ್ಬೇಕು. ನಾನೇನ್ ಮಾಡ್ಬೇಕು ಅಂದ್ರೆ, ನೀವು ಮಾಡ್ಬೇಕಾಗಿರೋ ದೊಡ್ಡ ಸಾಧನೆ ಏನ್ ಗೊತ್ತಾ, ಏನನ್ನು ಆಲೋಚನೆಯನ್ನೇ ಮಾಡಿದೆ. ಯಾಕೆಂದ್ರೆ ಅವಶ್ಯಕತೆಗೆ ಮೀರಿ ಹೆಚ್ಚಿನ ಆಲೋಚನೆ ಮಾಡ್ತಾ ಇರೋದ್ರಿಂದಾನೆ ನೀವೆಲ್ಲರೂ ಕೂಡ ಇನ್ನ ಸಮಸ್ಯೆನಲ್ಲೇ ಇದ್ದೀರಾ. ಇದು ದೊಡ್ಡ ರೀಸನ್, ಇದೇ ದೊಡ್ಡ ಕಾರಣ ನಿಮ್ಮ ಜೀವನದಲ್ಲಿ ನೀವು ಸಕ್ಸಸ್ ಆಗದೆ ಇರೋದಕ್ಕೆ. ನೀವೇನಂತ ನೀವು ತಿಳ್ಕೊಳ್ಳೋದಿಕ್ಕೆ ಅವಕಾಶಗಳೇ ಇಲ್ಲ. ನೀವು
ಫಸ್ಟ್ ಆಫ್ ಆಲ್ ಅದಕ್ಕೆ ಆ ಸಮಯನೇ ಕೊಡ್ತಾ ಇಲ್ಲ, ಒಂದು ಅವಕಾಶ ಕೊಡ್ತಾ ಇಲ್ಲ. ನಮ್ಮನ್ನ ನಾವು ಏನು ಅಂತ ತಿಳ್ಕೋಬೇಕು, ನಮ್ಮ ಶಕ್ತಿ ಸಾಮರ್ಥ್ಯ ಏನು ಅಂತ ತಿಳ್ಕೋಬೇಕು ಅಂದ್ರೆ ಫಸ್ಟ್ ನಾವ್ ಏನು ಅಲ್ಲ ಅನ್ನೋದನ್ನ ತಿಳ್ಕೋಬೇಕು. ಎಲ್ಲ ವಿಡಿಯೋಗಳನ್ನ ವೀಕ್ಷಣೆ ಮಾಡುವಂಥದ್ದು, ಎಲ್ಲ ಟೆಕ್ನಿಕ್ ಗಳನ್ನ ಫಾಲೋ ಮಾಡುವಂಥದ್ದು. ದಯವಿಟ್ಟು ಗೊಬ್ಬರ ಮಾಡ್ಕೋಬೇಡಿ ಜೀವನವನ್ನು. ನೀವು ರೇಖಿನಲ್ಲಿ ಮೇಡಮ್ ನಾನು ವಿನ್ ಆಗ್ಲೇಬೇಕು, ನಾನು ಗೆಲ್ಲಲೇಬೇಕು ಅನ್ನೋಂತಹ ಆಸಕ್ತಿ ಇದೆಯಾ? ಖಂಡಿತ ಈ ಕೆಳಕಂಡ ದೂರವಾಣಿ ಸಂಖ್ಯೆ ಕರೆಯನ್ನ ಮಾಡಿ. ಆದ್ರೆ ಒಂದು ಕಂಡೀಷನ್, ಯಾವುದೇ ಅವ್ರು ಹಾಗೆ ಮಾಡ್ತಾರೆ, ಇವ್ರಿಗೆ ಮಾಡ್ತಾರೆ, ಬೇರೆ ಕ್ವಶನ್ಸ್ಗಳನ್ನ ಇಟ್ಕೊಂಡು ಇಲ್ಲಿ ಬರ್ಲೇಬೇಡಿ. ಇಲ್ಲಿ ಕಲಿಸುವಂತಹ ಚಿಕಿತ್ಸಾ ವಿಧಾನ ಇರಬಹುದು, ಇಲ್ಲಿ ನಿಮಗೆ ರೇಖೆಯನ್ನ ಹೇಳಿಕೊಡುವಂತಹ ವಿಧಾನದಲ್ಲಿ ನೀವು ಅಭ್ಯಾಸವನ್ನ ಮಾಡ್ತೀರಾ. 100% ನಮ್ಮ ಗುರುಗಳು ನಮ್ಗೇನ್ ಸೂಚನೆಯನ್ನ ಕೊಡ್ತಾರೆ, ನಾ ತೆರನಲ್ಲೇ ಕಾರ್ಯವನ್ನ ಮಾಡ್ತೀವಿ ಅನ್ನುವಂತಹ ಹಂಬಲ ಇದ್ದಲ್ಲಿ ಮಾತ್ರ ದಯವಿಟ್ಟು ಈ ಒಂದು ರೇಖೆ ಯೂನಿವರ್ಸ್ಗೆ ಜಾಯ್ನ್ ಆಗುವಂಥದ್ದು ಮಾಡಿ. ನಿಮ್ಮ ಸರ್ವ ಸಮಸ್ಯೆಗಳಿಂದ ಹೊರಬರುವಂಥದ್ದು ಮಾಡಿ. ಮೊದಲಿಗೆ ನೀವು ಇಲ್ಲಿ ಮಾಡ್ಬೇಕಾಗಿರೋ ಕಾರ್ಯ ಏನ್ ಗೊತ್ತಾ? ನೀವೇನು ಅಲ್ಲ ಅಂತ ಮೊದಲಿಗೆ ನೀವು ಅರ್ಥ ಮಾಡ್ಕೊಳ್ಳುವಂಥದ್ದು. ಫುಲ್ ಬರ್ತೀರಾ ಅಲ್ವಾ ಈ ರೇಖೆ ಕ್ಲಾಸಿಗೆ? ಹೆಂಗ್ ಬರಬೇಕು? ತಲೆನಲ್ಲಿ ಹಲವಾರು ಕ್ವಶನ್ಸ್ಗಳನ್ನ ಇಟ್ಕೊಂಡೇ ಬರಬೇಡಿ. ಇಲ್ಲಿ ಬಂದ್ರೆ ಕ್ಯೂರ್ ಆಗತ್ತಾ, ಎಷ್ಟು ದಿನಕ್ಕಾಗತ್ತೆ, ಹೇಗಾಗತ್ತೆ, ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಂಡು ಬರಬೇಡಿ. ಸೊ ಒಂದು ಅದ್ಭುತವಾದ ಶಕ್ತಿ, ಆ ದೈವ ಶಕ್ತಿ ಹೇಗೆ ಜಾಗೃತ ಆಗತ್ತೆ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ಅತಿ ಹೆಚ್ಚು ಆಲೋಚನೆಗಳನ್ನ ಮಾಡೋದು, ನಿಮ್ಮನ್ನ ನೀವು ನಂಬುವಂಥದ್ದನ್ನ ಫಸ್ಟ್ ಮಾಡಿ. ಇಲ್ಲಿ ನಡೆಸುವಂತಹ ಕಾರ್ಯಾಗಾರ ಏನಂದ್ರೆ, ಮೊದಲಿಗೆ ನಿಮಗೆ ನಿಮ್ಮ ಪರಿಚಯವನ್ನ ಮಾಡ್ಕೊಡುವಂಥದ್ದು. ನೀವ್ ಯಾರು, ನೀವ್ ಯಾಕೆ ಬಂದಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ, ನೀವು ಮುಂದೆ ಏನ್ ಮಾಡ್ಬೇಕು, ಏನಾಗ್ಬೇಕು, ನೀವು ಇದುವರೆಗೂ ಏನಾಗಿದ್ರಿ, ಮುಂದೆ ನಿಮ್ಮ ಅದ್ಭುತವಾದಂತಹ ದಿನಗಳಲ್ಲಿ ನೀವೇನಾಗ್ಬೇಕು ಅಂತ ನೀವೇ ನಿರ್ಧಾರವನ್ನ ಮಾಡುವಂಥದ್ದು. ನಿಮ್ಮ ಜೀವನದ ಡೈರೆಕ್ಷನ್ ನೀವೇ ಮಾಡುವಂಥದ್ದಾಗತ್ತೆ. ಅದಕ್ಕೆ ಬೇಕಾದ ಪೂರಕವಾದಂತಹ ಸಪೋರ್ಟ್ ಅನ್ನ, ಆ ಸಹಕಾರವನ್ನ ಬ್ರಹ್ಮಾಂಡ ನೀಡುವಂಥದ್ದಾಗತ್ತೆ. ಹಾಗಾಗಿ ದಯವಿಟ್ಟು ಎಲ್ಲ ಕ್ವಶನ್ಸ್ ಗಳನ್ನ ಹಾಕೋಬೇಡಿ. ಓಕೆ, ಇವತ್ತೇ ಲಾಸ್ಟ್ ಮಾಡ್ತೀರಾ? ಎಲ್ಲ ಆಲೋಚನೆಗಳನ್ನ ಮಾಡೋದನ್ನ ದಯವಿಟ್ಟು ಹೇಳ್ತೀನಿ ಕೇಳಿ. ಯಾವುದೇ ಒಂದು ಒಳ್ಳೆ ವಿಚಾರ ನಿಮ್ಗೆ ಹೇಳ್ತಾ ಇದ್ದಾರೆ, ನೀವೇನು ಅಂತ ನಿಮ್ಗೆ ತಿಳಿಸೋದಿಕ್ ಬರ್ತಾ ಇದ್ದಾರೆ ಅಂದ್ರೆ ಅದನ್ನ ದಯವಿಟ್ಟು ತುಂಬ ಹೃದಯದಿಂದ ಸ್ವಾಗತವನ್ನ ಮಾಡಿ. ಒಮ್ಮೆ ಆ ವಿದ್ಯೆಯ ಬಗ್ಗೆ ಪರಿಚಯವನ್ನ ಮಾಡ್ಕೊಳ್ಳಿ. ಫಸ್ಟು ಎಲ್ಲ ಹೇಳೋದನ್ನ, ಎಲ್ಲಾರು ಏನೆಲ್ಲ ಹೇಳ್ತಾರೆ ಅದನ್ನೆಲ್ಲ ಮಾಡೋದನ್ನ ಬಿಟ್ಟು, ಎಲ್ಲವನ್ನ ಜಾಸ್ತಿ ಅತಿ ಹೆಚ್ಚು ಪ್ರಶ್ನೆಗಳನ್ನ ಹಾಕೊಳ್ಳೋದು ಬಿಟ್ಟು, ಜಸ್ಟ್ ಏನು ಇಲ್ದಾನೆ ಆ ಕುರುಡುತನದಲ್ಲಿ, ಅಂಧತ್ವದಲ್ಲಿ ಬನ್ನಿ ದಯವಿಟ್ಟು. ಆಯ್ತಾ? ಯಾವಾಗ ಏನು ತಿಳ್ಕೊಂಡಿಲ್ಲ, ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ನಾವು ಆ ಮನಸ್ಥಿತಿನಲ್ಲಿ ಹೋಗ್ತೀವಿ, ಜಸ್ಟ್ ನೀವ್ ಏನಾದ್ರು ಕಲ್ತಿದ್ರೆ ಎಲ್ಲ ಬಿಟ್ಬಿಡಿ. ನಿಮ್ಮ ಮೈಂಡ್ ಹೇಗಿರ್ಬೇಕು ಗೊತ್ತಾ? ನಿಮ್ಮ ಮನಸ್ಸಿನಲ್ಲಿ ಯಾವ ಒಂದು ಚಿಕ್ಕ ಗೊಂದಲ ಕೂಡ ಇರಬಾರ್ದು, ಚಿಕ್ಕ ಪ್ರಶ್ನೆ ಕೂಡ ಇರಬಾರ್ದು. ಜಸ್ಟ್ ಬ್ರಹ್ಮಾಂಡವನ್ನ ಅಪ್ಕೊಳ್ಳೋದಿಕ್ ಹೋಗ್ತಾ ಇದ್ದೀರಾ. ಆ ಭಗವಾನ್ ಶಕ್ತಿ ನಿಮ್ಮ ಒಳಗಡೆ ಜಾಗೃತ ಆಗ್ಬೇಕು ಅಂದಾಗ ಆ ಒಂದು ಮುಗ್ಧತೆ ಇರಬೇಕು, ಆ ಒಂದು ಸುಂದರವಾದಂತಹ ಮುಗ್ಧ ಮನಸ್ಸಿನಿಂದ ಬರುವಂತದ್ದು ಮಾಡ್ಬೇಕು. ಆಗ ಮಾತ್ರ ನೀವು ಈ ರೇಖೆಯಲ್ಲಿ ಯಶಸ್ಸನ್ನ ಪಡೆಯೋದಿಕ್ ಸಾಧ್ಯ, ನೀವು ಅಂದುಕೊಂಡಿದ್ದ ಎಲ್ಲವನ್ನ ಪಡೆಯೋದಿಕ್ ಸಾಧ್ಯ. ಇದಕ್ಕೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ಹಲವಾರು ನನ್ನ ಸ್ಟೂಡೆಂಟ್ಗಳು ಆ ರೇಖೆನ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಅವ್ರ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ. ಸೊ ಒಬ್ರು ರೈತ ಮಹಿಳೆ ರೇಖೆನ ಎಷ್ಟು ತುಂಬಾ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಾರೆ. ಮೇಡಮ್ ನನ್ಗೇನೋ ಕೆಲಸನೇ ಮಾಡಕ್ ಆಗ್ತಾ ಇರ್ಲಿಲ್ಲ, ಬಟ್ ಆದ್ರೆ ಇವಾಗ ನಾನು